ರೆಕ್ಕೆ ಬಲಿಯದ ಮುದ್ದು ಹಕ್ಕಿ ಹಾರಲು ಹೋಗಿ ಗೂಡಿನಿಂದ ತಪ್ಪಿಸಿಕೊಂಡು ಈಗ ಅನಾಥವಾಗಿದೆ. ಹಾಗೆ ದಾರಿಯಲ್ಲಿ ಬರುವಾಗ ಈ ಒಂದು ಮುದ್ದು ಹಕ್ಕಿ ಮರಿ ಕಾಣಿಸಿಕೊಂಡಿತು. ನೋಡಿ, ಇನ್ನಷ್ಟು ದಿನ ತಾಳ್ಮೆಯಿಂದ ರೆಕ್ಕೆ ಬಲಿಯುವವರೆಗೆ ಗೂಡಿನಲ್ಲಿ ಕುಳಿತು ತಾಯಿ ಕೊಟ್ಟಂಥ ಕಾಳನ್ನು ತಿಂತಾ ಇದ್ದಿದ್ರೆ ಇವತ್ತು ಈ ಪಕ್ಷಿಗೆ, ಈ ಹಕ್ಕಿ ಮರಿಗೆ ಇಂತಹ ಸ್ಥಿತಿ ಬರ್ತಿರಲಿಲ್ಲ. ನೋಡಿ, ಮನುಷ್ಯ ತಾಳ್ಮೆ ಕಳ್ಕೊಂಡ್ರೆ ಇದೇ ಗತಿಯಾಗೋದು. ರೆಕ್ಕೆ ಬಲಿಯುವುದಕ್ಕಿಂತ ಮುಂಚೆ ಹಾರಲು ಹೋಗಿ ಇವತ್ತು ಯಾವುದೋ ಒಂದು ಪ್ರಾಣಿಗೆ ಆಹುತಿಯಾಗುವ ಸನ್ನಿವೇಶದಲ್ಲಿ ಈ ಮುದ್ದು ಹಕ್ಕಿ ಮರಿ ನನಗೆ ಸಿಕ್ಕಿದೆ. ನಾನಾದರೂ ಏನು ಮಾಡಲಿಕ್ಕೆ ಸಾಧ್ಯ? ಇದನ್ನು ಎಷ್ಟಾಗುತ್ತೋ ಅಷ್ಟು ರಕ್ಷಿಸೋ ಪ್ರಯತ್ನವನ್ನು ಮಾಡಿದ್ದೀವಿ. ಮಗಳು ನೋಡಿ, ಅವಳಿಗೆ ಗೊತ್ತಿಲ್ಲ ಇದು ಅಕ್ಕಿ ತಿನ್ನುತ್ತದಿಲ್ಲ ಅಂತ. ಇದು ಬಿ ಈಟರ್ ಅಂತ. ಅವಳು ಅಕ್ಕಿ, ನೀರು ಎಲ್ಲ ತಂದಿಟ್ಟಿದ್ದಾಳೆ. ಬಟ್ ತನ್ನ ತಾಯಿಯಿಂದ ದೂರವಾದಂಥ ಈ ಮರಿ ಹಕ್ಕಿ ಅವುಗಳ ಕಡೆ ಗಮನ ಇಲ್ಲವೇ ಇಲ್ಲ. ತನ್ನ ತಾಯಿಯನ್ನು ಸೇರುವ ಆಸೆಯಲ್ಲಿ ಈ ಮರಿ ಹಕ್ಕಿ ಕಾಯ್ತಾ ಇದೆ. ಆದರೆ ಸಮಯ ಮೀರಿ ಹೋಗಿದೆ. ಈಗ ಈ ಹಕ್ಕಿಯನ್ನು ಆ ದೇವರೇ ಕಾಪಾಡಬೇಕು. ಬಂಧುಗಳೇ, ನಾನು ವಿದ್ಯಾರ್ಥಿಗಳಲ್ಲಿ ಹೇಳೋದು ಇಷ್ಟೇ, ತಾಳ್ಮೆ ಕಳ್ಕೊಂಡ್ರೆ ಇಂಥ ಒಂದು ಗತಿ ಎದುರಾಗ್ಬೋದು. ನಿಮಗೆ ಯಾವುದೋ ಒಂದು ವಯಸ್ಸಿನಲ್ಲಿ ಅಪ್ಪ ಅಮ್ಮ ಬೇಸರವಾಗ್ಬೋದು, ಯಾರೋ ಒಬ್ಬರು ಇಷ್ಟವಾಗ್ಬೋದು. ನೀವೇನು ಮಾಡ್ತೀರಾ? ಆತುರದಲ್ಲಿ ಮನೆ ಬಿಟ್ಟು, ತಂದೆ ತಾಯಿಗಳನ್ನು ಬಿಟ್ಟು ಹಾರಿ ಹೋಗ್ತೀರಾ. ಆದರೆ ನೀವು ಮತ್ತೆ ಸ್ವಲ್ಪ ದೂರ ಹೋದಾಗ ಕಾಲ ಮೀರಿರುತ್ತೆ. ನೀವು ವಾಪಸ್ ಬರಬೇಕಂದ್ರೂ ಆಗಲ್ಲ. ನೀವು ಕೆಲವೊಂದು ಬಾರಿ ಒಂಟಿ ಆಗ್ತೀರಾ ಬಂಧುಗಳೇ. ಸೊ ಅಂತಹ ದೃಢ ನಿರ್ಧಾರವನ್ನು, ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ರೆಕ್ಕೆ ಬಲಿಯುವವರೆಗೂ ಕಾಯಬೇಕು, ತಾಳ್ಮೆಯಿಂದ ಇರಬೇಕು, ಆಲೋಚನೆ ಮಾಡಬೇಕು. ಹಾರೋಕ್ಕಿಂತ ಮುಂಚೆ ನಾನು ಸ್ವತಂತ್ರವಾಗಿ ಹಾರಬಲ್ಲೇನೆ, ನಾನು ನನ್ನ ಕಾಲ ಮೇಲೆ ನಿಂತು ನನ್ನ ಬದುಕನ್ನು ಕಟ್ಟಿಕೊಳ್ಬಹುದೇ ಅನ್ನೋದು ನಮ್ಮ ಮನಸ್ಸಿನಲ್ಲಿದ್ದರೆ ಖಂಡಿತವಾಗಿಯೂ ನಾವು ಮುಂದೊಂದಿನ ಬಾನಂಗಳದಲ್ಲಿ ಹಾಯಾಗಿ ಹಾರಬಹುದು. ನೋಡಿ, ಒಂಟಿಯಾಗಿದೆ ಈ ಪುಟ್ಟ ಹಕ್ಕಿ. ಇದು ಬಿ ಈಟರ್ ಅಂತ. ಮಳೆಯಲ್ಲಿ ನೆನ್ಕೊಂಡಿದೆ, ಏನು ಮಾಡಿದ್ರೂ ಹಾರಲಿಕ್ಕೆ ಆಗ್ತಾಯಿಲ್ಲ. ಆ ದೇವರೇ ಇದನ್ನು ಕಾಪಾಡಲಿ.